ಹಲೋ ಫ್ರೆಂಡ್ಸ್, ನಾವು ಇವತ್ತು ರಾಮಧಾನ್ಯ ಚರಿತೆ ಪದ್ಯಕ್ಕೆ ಪೂರ್ತಿಯಾಗಿ ಗುರುಲಘುವನ್ನು ಹಾಕೋಣ. ಓಕೆನಾ. ಸೊ ಈ ಗುರುಲಘು ಹಾಕೋಕ್ಕಿಂತ ಮುಂಚೆ ಗುರುಲಘು ಹಾಕುವಾಗ ಯಾವ್ಯಾವ ರೂಲ್ಸ್ಗಳನ್ನು ಅಪ್ಲೈ ಮಾಡಬೇಕು ಅನ್ನೋದನ್ನು ಒನ್ ಟೈಮು ರೀಕ್ಯಾಪ್ ಮಾಡ್ಕೊಳ್ಳೋಣ. ಓಕೆನಾ. ಗುರು ಎಲ್ಲೆಲ್ಲಿ ಹಾಕಬೇಕು. ಫಸ್ಟ್ ರೂಲ್, ದೀರ್ಘಾಕ್ಷರಗಳು ಇದ್ದಾಗ ಅಂತಂದರೆ ಆ, ಈ, ಉ ಈ ರೀತಿ ದೀರ್ಘಾಕ್ಷರಗಳು ಇರ್ತಾವಲ್ಲ, ಆ ರೀತಿ ಇದ್ದಾಗ ಗುರು ಹಾಕಬೇಕು. ಎರಡನೇದು ಬಂದು ಸಂಯುಕ್ತಾಕ್ಷರಗಳ ಹಿಂದಿನ ಅಕ್ಷರಕ್ಕೆ ಅಂತಂದರೆ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಗುರು ಹಾಕಬೇಕು. ಮೂರನೇದು ಬಂದು ಅನುಸ್ವಾರ ಮತ್ತು ವಿಸರ್ಗ ಅಕ್ಷರಗಳಿಗೆ ಅಂತಂದರೆ ಅಂ, ಅಹ ಈ ರೀತಿ ಬರ್ತಾವಲ್ಲ, ಆ ರೀತಿ ಅಕ್ಷರಗಳಿಗೆ ಏನು ಮಾಡಬೇಕು, ಗುರುವನ್ನು ಹಾಕಬೇಕು. ನಾಲ್ಕನೇ ಪಾಯಿಂಟ್ ಬಂದು ವ್ಯಂಜನಾಕ್ಷರದ ಹಿಂದಿನ ಅಕ್ಷರಕ್ಕೆ. ವ್ಯಂಜನಾಕ್ಷರ ಅಂತಂತಂದರೆ ಯಾವ ರೀತಿಯಪ್ಪ ಅಂತಂದರೆ ಈ ರೀತಿ ಳ ಬರುತ್ತೆ, ರ ಬರುತ್ತೆ. ಓಕೆನಾ. ಸೊ ಈ ರೀತಿ ಬಂದಾಗ ಇದರದ್ದು ಹಿಂದಿನ ಅಕ್ಷರಕ್ಕೆ ಏನು ಮಾಡಬೇಕು, ನಾವು ಗುರುವನ್ನು ಹಾಕಬೇಕು. ಈ ಅಕ್ಷರಕ್ಕೆ ಯಾವುದು ಹಾಕಂಗಿಲ್ಲ. ಓಕೆನಾ. ಈ ಅಕ್ಷರಕ್ಕೆ ಯಾವುದೇ ಗುರು ಲಘು ಹಾಕೋದಿಲ್ಲ. ಈ ಅಕ್ಷರ ಮತ್ತು ಇದರ ಹಿಂದಿನ ಅಕ್ಷರಕ್ಕೆ ಸೇರಿಸಿ ನಾವೇನು ಮಾಡಬೇಕು, ಗುರುವನ್ನು ಹಾಕಬೇಕು. ನಾಲ್ಕನೇ ಪಾಯಿಂಟ್ ಆಯಿತು. ಐದನೇ ಪಾಯಿಂಟ್ ಬಂದು ಐ ಮತ್ತು ಔ ಸಹಿತವಾದ ಅಕ್ಷರಗಳಿಗೆ ಅಂತಂದರೆ ಕೈ ಬರಲಿ ಅಥವಾ ಔಷಧ ಅಂತೇಳಿ ಔ ಅಂತ ಬರಲಿ, ಈ ರೀತಿ ಬಂದಾಗ ಈ ಅಕ್ಷರಗಳಿಗೆ ಏನು ಮಾಡಬೇಕು, ನಾವು ಗುರುವನ್ನು ಹಾಕಬೇಕು. ಓಕೆನಾ. ಸೊ ಕೊನೆಯದಾಗಿ ಆರನೇ ಪಾಯಿಂಟ್ ಏನಪ್ಪ ಅಂತಂತಂದರೆ ಷಟ್ಪದಿಯ 3ನೇ ಮತ್ತು 6ನೇ ಸಾಲಿನ ಕೊನೆಯ ಅಕ್ಷರಗಳಿಗೆ ಏನು ಮಾಡಬೇಕು, ಗುರುವನ್ನು ಹಾಕಬೇಕು. ನೋಡಿ, ಇದು ಷಟ್ಪದಿ ಇದೆಯಲ್ಲ. ಸೊ ಇಲ್ಲಿ ನೋಡಿ 3ನೇ ಲೈನಿಗೆ ನಾನು ಗುರುವನ್ನು ಹಾಕಿದ್ದೀನಿ ಕೊನೆಯ ಅಕ್ಷರಕ್ಕೆ. ಈ ಅಕ್ಷರಕ್ಕೆ ಏನು ಮಾಡಬೇಕು, ಗುರು ಹಾಕಬೇಕು. ಅದು ದೀರ್ಘಾಕ್ಷರ ಇಲ್ಲದೇ ಇರಲಿ ಅಥವಾ ಒತ್ತಾಕ್ಷರ ಇರಲಿ ಬಿಡಲಿ ಏನಾದರೂ ಇರಲಿ, ನಾವು ಅದಕ್ಕೆ ಗುರುವನ್ನೇ ಹಾಕಬೇಕು. ಯಾಕಪ್ಪ ಅಂತಂತಂದರೆ ಈ ಪದ್ಯಗಳನ್ನು ನಾವು ಹಾಡಿನ ರೂಪದಲ್ಲಿ ನೋಡಿದಾಗ ಅದನ್ನು ದೀರ್ಘ ಸ್ವರದಲ್ಲಿನೇ ಅವರು ಹಾಡ್ತಾರೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಅದಕ್ಕೆ ಗುರುವನ್ನು ಹಾಕಬೇಕು. ಇದು ಏನಾಯ್ತಪ್ಪ ಅಂತಂತಂದರೆ ಗುರು ಎಲ್ಲೆಲ್ಲಿ ಹಾಕಬೇಕು ಅನ್ನೋದು ರೂಲ್ಸ್ ಆಯಿತು. ಸೊ ಇದ್ರ ಪ್ರಕಾರ ನಾವೇನು ಮಾಡೋಣ, ಇವಾಗ ಪದ್ಯಕ್ಕೆ ಪೂರ್ತಿಯಾಗಿ ಗುರು ಲಘು ಹಾಕ್ತಾ ಹೋಗೋಣ. ಓಕೆ. ಸೊ ಫಸ್ಟ್ ನೋಡಿ, ಫಸ್ಟ್ 3ಕ್ಕೆ ಲಘು ಹಾಕಿದ್ದೀವಿ. ಯಾಕಂತಂದರೆ ಯಾವುದೇ ರೀತಿ ದೀರ್ಘಾಕ್ಷರಗಳಿಲ್ಲ, ಸಂಯುಕ್ತಾಕ್ಷರ ಇಲ್ಲ, ಒತ್ತಕ್ಷರ ಇಲ್ಲ, ಯಾವುದೇ ರೀತಿ ಇಲ್ಲ. ಸೆಕೆಂಡ್ನೇ ಲೈನಲ್ಲಿ ನೋಡಿ, ಫಸ್ಟ್ ಲೈನಲ್ಲಿನೇ ಇಲ್ಲಿ ಗೋಕ್ಕೆ ಏನು ಮಾಡೀವಿ, ನಾವು ಗುರುವನ್ನು ಹಾಕಿದ್ದೀವಿ. ಯಾಕಪ್ಪ ಅಂತಂದರೆ ಇದು ದೀರ್ಘಾಕ್ಷರ ಇದೆ. ಸೊ ಅದಕ್ಕಾಗಿ ಗುರುವನ್ನು ಹಾಕಿದ್ದೀವಿ. ಅದೇ ರೀತಿ ಇಲ್ಲಿ ಸಾಕು ಕೂಡ ಗುರುವನ್ನು ಹಾಕಿದ್ದೀವಿ. ಉಳಿದಿದ್ದು ಇಲ್ಲೆಲ್ಲ ಲಘುವನ್ನು ಹಾಕಿದ್ದೀವಿ. ಓಕೆನಾ. ಇದು ರಾಮಧಾನ್ಯ ಚರಿತೆ ಏನಿದೆಪ್ಪ ಅಂತಂದರೆ ಭಾಮಿನಿ ಷಟ್ಪದಿ ಇದೆ. ಓಕೆನಾ. ಸೊ ಭಾಮಿನಿ ಷಟ್ಪದಿಯ ಪ್ರಕಾರ ಇದರ ಲಕ್ಷಣ ಏನಪ್ಪ ಅಂತಂದರೆ ನಾವು ಗುರು ಲಘು ಹಾಕಿದ ನಂತರ ಅವುಗಳನ್ನು 3-4 ಗಣಗಳಾಗಿ ವಿಂಗಡಣೆ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ 3 ವಿಂಗಡಣೆ ಮಾಡಿದ್ದೀವಿ, ಮತ್ತು ಇದು 4 ಮತ್ತು 3 ಮತ್ತು 4. ಓಕೆನಾ. ಒಟ್ಟಾರೆಯಾಗಿದೆ ಎಷ್ಟಾಗತ್ತಪ್ಪ ಅಂತಂದರೆ 14 ಗಣ ಆಗುತ್ತೆ. ಓಕೆನಾ. ಸೊ 3 4 3 4 ಆಗಿ ಡಿವೈಡ್ ಮಾಡಬೇಕು. ಅದೇ ರೀತಿ ಎರಡನೇ ಲೈನ್ ಬಂದು ನೋಡಿ, ಇಲ್ಲಿ ಲಘು ಹಾಕಿದ್ದೀವಿ, ಇಲ್ಲಿ ಕೂಡ ಲಘು ಹಾಕಿದ್ದೀವಿ, ಇಲ್ಲಿ ಗುರು ಹಾಕಿದ್ದೀವಿ. ಯಾಕಪ್ಪ ಅಂತಂದರೆ ಕಮ್ ಅಂತ ಇದೆ. ಕಮ್ ಅಂತಂದರೆ ಇದು ಅನುಸ್ವಾರ ವಿಸರ್ಗಗಳಿಂದ ಕೂಡಿರ್ತಕ್ಕಂಥ ಅಕ್ಷರಗಳು ಏನು ಹಾಕ್ಬೇಕು, ನಾವು ಗುರು ಹಾಕಬೇಕು. ಸೊ ಹಾಗಾಗಿ ಗುರು ಹಾಕಿದ್ದೀವಿ. ಇಲ್ಲಿ ಕೂಡ ಇದು ದೀರ್ಘಾಕ್ಷರ, ಗುರು ಹಾಕಿದ್ದೀವಿ. ಉಳಿದಿದ್ದಕ್ಕೆಲ್ಲ ಲಘು ಹಾಕಿದ್ದೀವಿ. ಓಕೆನಾ. ಸೊ ಇದನ್ನು ಡಿವೈಡ್ ಮಾಡಿ ನೋಡಿ 3 4 3 4 ಇದು ಕೂಡ 14 ಮಾತ್ರಗಣಗಳು ಆಗುತ್ತೆ. ಸೊ ಇದು ಕೂಡ ಕರೆಕ್ಟಾಗಿದೆ. ನೆಕ್ಸ್ಟ್ ನೋಡಿ, 3ನೇ ಲೈನು ಕೂಡ ಅದೇ ರೀತಿ ಹಾಕ್ತಾ ಹೋಗಿದ್ವಿ. 3 4 3 4 3 4 ಕೊನೆಯಲ್ಲಿ 2 ನೋಡಿ, 3 4 ಬಂದಿದ್ದಾವೇನಿಲ್ಲ ಅಂಥೇಳಿ ಗಣಗಳನ್ನು ಎಣಿಸ್ತಾ ಹೋಗಿ. ನೋಡಿ ಎಷ್ಟಿದ್ದಾವೆ, 3 4 3 4 ಅಂತ ಬಂದಿದೆ, ಕೊನೆಯಲ್ಲಿ 2 ಅಂತ ಹಾಕಿದ್ದೀವಿ. ಓಕೆನಾ. ಸೊ ಇದು ಕಂಪ್ಲೀಟಾಗಿ ಭಾಮಿನಿ ಷಟ್ಪದಿಯ ಲಕ್ಷಣದ ಪ್ರಕಾರ ಹಾಕ್ತಾ ಇದ್ದೀವಿ. ಇದು ಕರೆಕ್ಟಾಗಿದೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ 4ನೇ ಲೈನ್ ಕೂಡ ಇಲ್ಲಿ ಯಾವುದೇ ರೀತಿ ಒತ್ತಕ್ಷರ ಇಲ್ಲ, ಅನುಸ್ವಾರ ಇಲ್ಲ, ವಿಸರ್ಗ ಇಲ್ಲ, ವ್ಯಂಜನಾಕ್ಷರಗಳಿಲ್ಲ. ಸೊ ಹಾಗಾಗಿ ಲೈನ್ ಪೂರ್ತಿ ಏನಾಗಿದ್ದಾವೆ ಅಂತಂದರೆ ಲಘುನೇ ಬಂದಿದ್ದಾವೆ. 3 4 3 4 ಡಿವೈಡ್ ಮಾಡಿದ್ದೀವಿ. ಓಕೆ. ನೆಕ್ಸ್ಟ್ 5ನೇ ಲೈನಲ್ಲಿ ಕೂಡ 3 4 3 4 ಆಗಿ
ಡಿವೈಡ್ ಮಾಡಿದ್ದೀವಿ. ಓಕೆನಾ. ನೆಕ್ಸ್ಟ್ 6ನೇ ಲೈನ್ ಬಂದು ನೋಡಿ, ಪದ್ಯ ಈ ರೀತಿ ಇಲ್ಲಲ್ಲ ಅಂತ ನೀವು ಅನ್ಕೋಬೋದು. ನಾನೇನು ಮಾಡಿದ್ದೀನಿ, ಗಣಗಳಿಗೆ ಅನುಸಾರವಾಗಿ ನನ್ನ ಪದ್ಯವನ್ನು ನಾನು ಬರ್ಕೊಂಡಿದ್ದೀನಿ. ಓಕೆನಾ. ಸೊ ಪದ್ಯದ ಲೈನ್ ಇರೋ ಥರನೇ ನಾನು ಇಲ್ಲಿ ಬರ್ಕೊಂಡಿಲ್ಲ, ಅಂತಂದರೆ ಅದೇ ಲೈನು ಬಟ್ ಗಣಗಳ ಆಧಾರ ಮಾಡಿ ನಾನು ಗ್ಯಾಪ್ ಬಿಟ್ಟು ಬರ್ಕೊಂಡಿದ್ದೀನಿ. ಓಕೆನಾ. ಈ ರೀತಿ ನಿಮಗೆ ಎಕ್ಸಾಮಲ್ಲಿ ಕೊಟ್ಟಿರಲ್ಲ, ಸೀರಿಯಲಾಗಿ ಕೊಟ್ಟಿರ್ತಾರೆ. ನೀವು ಮತ್ತೆ ಆನ್ಸರ್ ಸೀಟಲ್ಲಿ ಏನು ಕೆಳಗಡೆ ಬರಿತೀರಲ್ಲ, ಅಲ್ಲಿ ಏನು ಮಾಡಬೇಕು, ಎಲ್ಲೆಲ್ಲಿ ಬರುತ್ತಲ್ಲ ಅಲ್ಲಿ ಗ್ಯಾಪ್ ಬಿಟ್ಟು ಈ ರೀತಿ ಬರ್ಕೊಳ್ಬೇಕು. ಓಕೆ. ಇದು ಲೈನನ್ನು ಕೂಡ ನಾನು ಏನು ಮಾಡಿದ್ದೀನಿ, 3 4 3 4 3 4 ಕೊನೆಯಲ್ಲಿ 2 ಅಂಥೇಳಿ ಮಾಡಿದ್ದೀನಿ. ಓಕೆನಾ. ಸೊ ಇದೇನಾಗುತ್ತಪ್ಪ ಅಂತಂದರೆ ಕಂಪ್ಲೀಟಾಗಿ ಒಂದು ಪ್ಯಾರಾಗ್ರಾಫ್ ಕಂಪ್ಲೀಟ್ ಆಯಿತು. ಅದೇ ರೀತಿ ಏನು ಮಾಡಿದ್ದೀನಿ, 2ನೇ ಪ್ಯಾರಾಗ್ರಾಫು ಹಾಕಿದ್ದೀನಿ, ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಏನು ಒಂದು ಪಾಯಿಂಟ್ ಬರುತ್ತಪ್ಪ ಅಂತಂತಂದರೆ, ಫಸ್ಟ್ ಲೈನಲ್ಲಿ ಇಲ್ಲಿನೂ ಗುರು ಹಾಕಿದ್ದೀನಿ, ಇದಕ್ಕೂ ಗುರು ಹಾಕಿದ್ದೀನಿ. ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಅಂತಂದರೆ ಇದಕ್ಕೆ ಮಾತ್ರ ಹಾಕಬೇಕು, ಇದಕ್ಕೆ ಯಾಕೆ ಹಾಕಿದ್ದೀರಾ ನೀವು ತೈಗೆ ಅಂತ ನೀವು ಕೇಳ್ಬೋದು, ನಿಮ್ಮ ಪ್ರಶ್ನೆ. ಇಲ್ಲಿ ನೋಡಿ, ಈ ಒತ್ತಕ್ಷರ ಇದ್ದಿದ್ದು ಚೀಗೆ ನಾನು ಆಲ್ರೆಡಿ ಹಾಕಿದ್ದೀನಿ. ಇದು ತೈ ಅಂತ ಇದೆ, ಐ ಅಂತ ಅಕ್ಷರಕ್ಕೆ ಏನು ಮಾಡಬೇಕು, ಗುರು ಹಾಕಬೇಕು. ಸೊ ಹಾಗಾಗಿ ಇದರದ ಆಧಾರದ ಮೇಲೆ ಇದಕ್ಕೂ ಗುರು ಬರುತ್ತೆ, ಈ ಒತ್ತಕ್ಷರದ್ದು ಇದಕ್ಕೆ ಗುರು ಬರುತ್ತೆ. ಸೊ ಹಾಗಾಗಿ ಇಲ್ಲೇನು ಮಾಡಿದ್ದೀನಿ, ಇದಕ್ಕೂ ಗುರು ಬರುತ್ತೆ, ಇದಕ್ಕೂ ಗುರು ಬರುತ್ತೆ. ಓಕೆನಾ. ಆವಾಗ ಮಾತ್ರ ನಮ್ಮದು ಗಣಗಳು ಕರೆಕ್ಟ್ ಆಗುತ್ತೆ, 3 4 3 4 ಅಂತ ಹೇಳ್ತೀನಿ. ಓಕೆನಾ. ಸೊ ನೆಕ್ಸ್ಟ್ ಈ ರೀತಿ ನೋಡ್ತಾ ಹೋಗಿ. 2ನೇ ಲೈನಲ್ಲಿ ಯಾವುದೇ ರೀತಿ ಇದು ಇಲ್ಲ. ಇಲ್ಲಿ ನೋಡಿ, ನೀವು ಇನ್ನೊಂದೇನಪ್ಪ ಅಂತಂತಂದರೆ, ಈ ಕೊನೆಯ ಅಕ್ಷರಕ್ಕೆ ನೀವು ಗುರು ಹಾಕಬೇಕಾದ್ರೆ ಅಥವಾ ಲಘು ಗುರು ಯಾವುದೇ ಇರಲಿ ಹಾಕಬೇಕಾದ್ರೆ ಈ ಅಕ್ಷರವನ್ನು ನೀವು ನೋಡ್ಕೊಳ್ಬೇಕು. ಓಕೆನಾ. ನೆಕ್ಸ್ಟ್ ಲೈನಿಂದು ಫಸ್ಟ್ ಅಕ್ಷರವನ್ನು ನೋಡ್ಕೋಬೇಕು. ಅದು ಒತ್ತಕ್ಷರ ಇತ್ತಂತಂದರೆ ಇಲ್ಲಿ ಗುರು ಬರುತ್ತೆ. ಓಕೆನಾ. ಇಲ್ಲಿ ಇವಾಗ ಈ ಲೈನಲ್ಲಿ ಇದಕ್ಕೆ ಗುರು ಯಾಕೆ ಬಂದಿದೆಯಪ್ಪ ಅಂತನ್ನೋದು, ನೇ ಅನ್ನೋದು ದೀರ್ಘಾಕ್ಷರ ಇದೆ, ಸೊ ಹಾಗಾಗಿ ಇದಕ್ಕೆ ಗುರು ಬಂದಿದೆ. ಓಕೆನಾ. ಇಲ್ಲಿ ಇದು ವ ಅನ್ನೋದು ಕೂಡ ಇದು ದೀರ್ಘಾಕ್ಷರ ಇದೆ, ಇದಕ್ಕೂ ಗುರು ಬಂದಿದೆ. ಅದೇ ರೀತಿ ಇಲ್ಲಿ ಒಂದು ವೇಳೆ ಇಲ್ಲೇಗೆ ಇಲ್ಲಿ ಲ ಒತ್ತಕ್ಷರ ಇತ್ತೋಪ್ಪ ಅಂತಂದರೆ ಇಲ್ಲಿ ಗುರು ಹಾಕಬೇಕು. ಆದರೆ ಇದು 3ನೇ ಲೈನ್ ಇರೋದರಿಂದ ಕೊನೆ ಅಕ್ಷರಕ್ಕೆ ಗುರು ಆಲ್ರೆಡಿ ಬರುತ್ತೆ. ಇಲ್ಲಿ ನೋಡಿ, ಇದಕ್ಕೆ ದೋಕೆ ಇಲ್ಲಿ ದ ಒತ್ತಕ್ಷರ ಇತ್ತು ಅಂತಂದರೆ ಇಲ್ಲಿ ನಾವು ಮಕ್ಕೆ ಏನು ಮಾಡಬೇಕಾಗತ್ತೆ, ಗುರು ಹಾಕಬೇಕಾಗತ್ತೆ. ಸೊ ಅದಕ್ಕಾಗಿ ನೀವು ಕೊನೆ ಅಕ್ಷರ ಗುರು ಲಘು ಹಾಕೋಕ್ಕಿಂತ ಮುಂಚೆ ಒನ್ ಟೈಮ್ ಏನು ಮಾಡಬೇಕು, ನೆಕ್ಸ್ಟ್ ಲೈನಿಂದು ಫಸ್ಟ್ ಅಕ್ಷರವನ್ನು ನೋಡ್ಕೋಬೇಕು. ಓಕೆನಾ. ನೋಡಿ, 3 4 3 4 ಆಗಿ ಕರೆಕ್ಟಾಗಿ ಎಲ್ಲ ಡಿವೈಡ್ ಆಗಿದೆ, ಏನಿಲ್ಲ ಅಂಥೇಳಿ. ಸೊ ಈ ರೀತಿ ಏನಾಗುತ್ತೆ, 2ನೇ ಲೈನು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಬಂದು 3ನೇ ಲೈನು ನೋಡಿ, ಇಲ್ಲಿ ಒಂದು ಪಾಯಿಂಟ್ ಬರುತ್ತೆ, ವ್ಯಂಜನಾಕ್ಷರದ ಹಿಂದಿನ ಅಕ್ಷರಕ್ಕೆ ಗುರು ಬರಬೇಕಂತೇಳಿ ಇಲ್ಲಿದೆ ನೋಡಿ. ವ ಅನ್ನೋದು ಈ ರೀತಿ ವ್ಯಂಜನಾಕ್ಷರ ಬಂದಿದೆ, ವ ಅನ್ನೋದು ಈ ರೀತಿ ವ್ಯಂಜನಾಕ್ಷರವಾಗಿ ಬಂದಿದೆ. ಸೊ ಹಾಗಾಗಿ ಇವೆರಡಕ್ಕೂ ಸೇರಿಸಿ ಏನಾಗುತ್ತೆ, ಗುರು ಅಂಥೇಳಿ ಒಂದೇ ಬರುತ್ತೆ. ನೀ ಅನ್ನೋದು ಆಲ್ರೆಡಿ ದೀರ್ಘಾಕ್ಷರ ಇದೆ, ಗುರು ಬರ್ತಾನೆ ಇರ್ತು. ಒಂದು ವೇಳೆ ಅದು ದೀರ್ಘಾಕ್ಷರ ಇಲ್ಲ ಅಂದರೂ ಕೂಡ ಏನಾಗುತ್ತೆ, ಗುರುನೇ ಬರುತ್ತೆ. ಓಕೆ. ನೆಕ್ಸ್ಟ್ ನೋಡಿ, ಇದೇ ರೀತಿ ಕಂಪ್ಲೀಟಾಗಿ ನೋಡ್ತಾ ಹೋಗಿ. ಸೊ 3rd ಪ್ಯಾರಾ ಇಲ್ಲಿಗೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಬಂದು 4th ಪ್ಯಾರಾಗ್ರಾಫು ನೋಡಿ. ಈ 4th ಪ್ಯಾರಾಗ್ರಾಫಲ್ಲಿ 5th ಲೈನು ಸ್ವಲ್ಪ ಪ್ರಾಬ್ಲಮ್ ಇದೆ. ಏನಪ್ಪ ಅಂತಂತಂದರೆ, ನಾವು ಅಕ್ಷರಗಳ ಪ್ರಕಾರ, ರೂಲ್ಸ್ಗಳ ಪ್ರಕಾರ ನಾವು ಗುರು ಲಘು ಹಾಕ್ತಾ ಹೋದರೆ ಗಣ ವಿಂಗಡಣೆ ಮಾಡೋದು ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. 3 4 3 4 ಇಲ್ಲಿ 3 ಬರ್ತಾ ಇದೆ, ಮುಂದೆ 5 ಮಾತ್ರ ಗಣಗಳು ಉಳಿತಾ ಇದ್ದಾವೆ. ಸೊ ಹಾಗಾಗಿ ಇದು ನಾವು ಏನು ಮಾಡಬೇಕಾಗತ್ತೆ ಅಂತಂದರೆ, ರಾಮಧನ್ಯ ಚರಿತೆ ಕನಕದಾಸರು ಬರ್ತಕ್ಕಂಥ ಒರಿಜಿನಲ್ ಪದ್ಯವನ್ನು ನೋಡಬೇಕಾಗತ್ತೆ. ಓಕೆನಾ. ಸೊ ಅಂದರೆ ನಮಗೆ ಕೊಡ್ತಕ್ಕಂಥ ಟೆಕ್ಸ್ಟ್ ಬುಕ್ಕಲ್ಲಿ ಏನಾದರೂ ಮಿಸ್ಟೇಕ್ ಬಂದಿದೆಯಾ ಅಕ್ಷರ ಅಂತ ಹೇಳಿಸಿನ, ಇಲ್ಲ ಅಂತಂದರೆ ನೀವು ನಿಮ್ಮ ಸ್ಕೂಲಲ್ಲಿರ್ತಕ್ಕಂಥ ಸರ್ ಅಥವಾ ಮೇಡಮ್ಗೆ ಒಂದ್ಸಲ ಕೇಳ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆನಾ. ಈ ಲೈನನ್ನು ನೆಕ್ಸ್ಟ್ ನೋಡಿ, ಉಳಿದಿದ್ದೆಲ್ಲ ಕರೆಕ್ಟಾಗಿದೆ. ಸೊ ಈ ಲೈನು ನಿಮಗೆ ಎಕ್ಸಾಮಲ್ಲಿ ಕೊಡೋದಿಲ್ಲ. ಎಕ್ಸಾಮಲ್ಲಿ ನಿಮಗೆ ಭಾಷಾಭ್ಯಾಸದಲ್ಲಿ ಯಾವ ಪ್ಯಾರಾಗ್ರಾಫಿಗೆ ಗಣ ಹಾಕಿ ಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡಿ ಅಂತ ಕೊಟ್ಟಿದ್ದಾರಲ್ಲ, ಸೊ ಅದೇ ಪದ್ಯವನ್ನು ಕೊಡ್ತಾರೆ. ಯಾವ್ದು ಕೊಟ್ಟಿದ್ದಾರೆ ಅಂತಂದರೆ, ಮೊದಲನೇ ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ ಅದೇ ಎಕ್ಸಾಮಲ್ಲಿ ನಿಮಗೆ ಕೊಡ್ತಾರೆ. ಇದು 7th ಪ್ಯಾರಾಗ್ರಾಫ್ ನಿಮ್ಗೆ ಏನು ಕೊಟ್ಟಿದ್ದಾರೆ ಅಂತಂದರೆ, ಕಂಠಪಾಠ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಓಕೆ. ನೆಕ್ಸ್ಟ್ 5ನೇ ಪ್ಯಾರಾಗ್ರಾಫ್ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಇದು ದೀರ್ಘಾಕ್ಷರ ಇದೆ, ಸೊ ಹಾಗಾಗಿ ಇದಕ್ಕೆ ಗುರುನೇ ಬರ್ತಿತ್ತು.
ಆದರೂ ಕೂಡ ಇಲ್ಲಿ ಕ್ಷ ಅನ್ನೋದು ಇಲ್ಲಿ ಒತ್ತಕ್ಷರ ಇರೋದ್ರಿಂದ ಇದ್ರದ್ದು ಕೂಡ ಇಲ್ಲೇನಾಗುತ್ತೆ ಗುರು ಇಲ್ಲಿ ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಇದೇ ರೀತಿ ನೋಡ್ತಾ ಹೋಗಿ. ನಿಮಗೆ ಏನಾದರೂ ಡೌಟ್ಸ್ಗಳು ಬಂದರೆ ಕಮೆಂಟ್ ಮೂಲಕ ನನಗೆ ಕೇಳ್ಬೋದು. ಓಕೆನಾ? ನೆಕ್ಸ್ಟ್ ನೋಡಿ, ಈ ರೀತಿ ಇದು 6ನೇ ಪ್ಯಾರಾಗ್ರಾಫ್ ಆಯಿತು. ನೆಕ್ಸ್ಟ್ ಬಂದು 7th ಪ್ಯಾರಾಗ್ರಾಫಲ್ಲಿ ಫಸ್ಟ್ ಲೈನು ಮತ್ತು ಥರ್ಡ್ ಲೈನು ಪ್ರಾಬ್ಲಮ್ ಇದೆ. ಸೊ ಇದನ್ನು ಕೂಡ ನೀವು ಕೇಳ್ಕೊಬೋದು. ಯಾಕಂತಂದರೆ ನಾವು ಅಕ್ಷರಗಳ ಪ್ರಕಾರ ಇಲ್ಲಿ ಪ್ರಸ್ತಾರವನ್ನು ಹಾಕಿದ್ದೀವಿ ಅಂತಂತಂದರೆ, ಗುರುಲಘು ಹಾಕಿದ್ದೀವಿ ಅಂತಂದರೆ ಗಣ ವಿಂಗಡಣೆ ಸರಿಯಾಗಿ ಆಗ್ತಾ ಇಲ್ಲ ಅಂತಂದರೆ ಭಾಮಿನಿ ಷಟ್ಪದಿ ಪ್ರಕಾರ 3-4 ಬರ್ತಾ ಇಲ್ಲ. ಓಕೆನಾ? ಇವೆರಡು ಲೈನನ್ನು ಕೂಡ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ನೋಡಿ, ಉಳಿದಿದ್ದೆಲ್ಲ ಕರೆಕ್ಟಾಗಿದೆ. ಸೊ ಹಾಗಾಗಿ 7th ಪ್ಯಾರಾಗ್ರಾಫ್ ನಿಮಗೆ ಕಂಠಪಾಠಕ್ಕೆ ಕೊಟ್ಟಿದ್ದಾರೆ. ಓಕೆ, ಅದನ್ನು ಕಂಠಪಾಠ ಮಾಡಿ. ನೆಕ್ಸ್ಟ್ 8th ಬಂದು ಇಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ, 3-4 ಅಂತೇಳಿ ಕರೆಕ್ಟಾಗಿ ಬಂದಿದೆ. ಸೊ 9ನೇ ಪ್ಯಾರಾಗ್ರಾಫು ನೋಡಿ, ಇಲ್ಲಿ ಕೂಡ 3-4 ಅಂತೇಳಿ ಮಾಡೀವಿ. 3rd ಮತ್ತು 6th ಲೈನ ಕೊನೆ ಅಕ್ಷರಕ್ಕೆ ಏನು ಮಾಡೀವಿ, ಗುರುವನ್ನು ಹಾಕಿದ್ದೀವಿ. ಓಕೆನಾ? ಇದು ಕೊನೆ ಪ್ಯಾರಾಗ್ರಾಫು, 10ನೇ ಪ್ಯಾರಾಗ್ರಾಫು ನೋಡಿ. ಇದು 3-4 ಇದು ಇಲ್ಲಿನೇ ಇದೆ, 3-4. ಓಕೆನಾ? ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು 3ನೇ ಲೈನ್ ಕೊನೆ ಅಕ್ಷರಕ್ಕೆ ಏನು ಮಾಡಿದ್ದೀವಿ, ನಾವು ಗುರುವನ್ನು ಹಾಕಿದ್ದೀವಿ. ಅದೇ ರೀತಿ 6ನೇ ಕೊನೆ ಅಕ್ಷರಕ್ಕೆ ಗುರುವನ್ನು ಹಾಕಿದ್ದೀವಿ. ಸೊ ಈ ರೀತಿ ಏನಾಗುತ್ತಪ್ಪ ಅಂತಂದರೆ ರಾಮಧಾನ್ಯ ಚರಿತೆಯ ಪದ್ಯಕ್ಕೆ ಪೂರ್ತಿಯಾಗಿ ಪದ್ಯಕ್ಕೆ ಏನು ಮಾಡಿದ್ದೀವಿ, ನಾವು ಗುರುಲಘು ಹಾಕಿ ಪ್ರಸ್ತಾರ ಹಾಕಿ ಗಣ ವಿಂಗಡಣೆಯನ್ನು ಮಾಡಿದ್ದೀವಿ. ಓಕೆನಾ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮತ್ತು ಇದರಲ್ಲಿ ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಆದಷ್ಟು ಅದಕ್ಕೆ ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆನಾ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಹೆಲ್ಪ್ಫುಲ್ ಆದರೆ ಇದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹೆಚ್ಚಿನ ಇದೇ ರೀತಿ ಗ್ರಾಮರ್ ಕ್ಲಾಸ್ಗಳಿಗಾಗಿ ಇಂಗ್ಲೀಷ್ ಮತ್ತು ಕನ್ನಡ 2 ಗ್ರಾಮರ್ ಕ್ಲಾಸ್ಗಳಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.